ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿದ್ದಂತಹ ಫಕೀರ್ ಬಡಾವಣೆಯ ನಿವಾಸಿಗಳಿಗೆ ಸರ್ಕಾರದಿಂದ ಈಗ ಫ್ಲಾಟ್ ಭಾಗ್ಯ ಸಿಕ್ಕಿದೆ. ದಾಖಲಾತಿಗಳ ಸಂಗ್ರಹ ಈಗ ಆರಂಭ ಆಗಿದೆ. ದಾಖಲೆಗಳ ಸಂಗ್ರಹಕ್ಕೆ 5 ತಂಡಗಳ ನಿಯೋಜನೆ ಮಾಡಲಾಗಿದೆ. ಜಿಬಿಎ ತಹಶೀಲ್ದಾರ್ ಕಚೇರಿ ಸಿಬ್ಬಂದಿಯಿಂದ ಈ ದಾಖಲೆಗಳ ಸಂಗ್ರಹ ಕಾರ್ಯ ಆರಂಭಗೊಂಡಿದೆ. ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಘನತ್ಯಾಜ್ಯ ನಿರ್ವಹಣೆಗೆ ಜಾಗವನ್ನ ಹಸ್ತಾಂತರ ಮಾಡಲಾಗಿತ್ತು. 14 ಎಕರೆ 38 ಗುಂಟೆ ಜಾಗ ಹಸ್ತಾಂತರ ಆಗಿತ್ತು. ಒತ್ತುವರಿ ಕಾರಣ ಕಾಂಪೌಂಡ್ ಹಾಕೋಕೆ ಆಗಿರಲಿಲ್ಲ. ಘನತ್ಯಾಜ್ಯ ನಿರ್ವಹಣೆ ಸಂಸ್ಥೆ ಅಧಿಕಾರಿ ಕರೀಗೌಡ ಅವರು ಕೊಟ್ಟಂತ ಹೇಳಿಕೆ ಇದು. ಒತ್ತುವರಿ ಆಗಿದ್ರು ಇಷ್ಟು ದಿನ ಯಾಕೆ ಸುಮ್ಮನಿದ್ರಿ? ಘನತ್ಯಾಜ್ಯ ನಿರ್ವಹಣೆ ಸಂಸ್ಥೆ ಅಧಿಕಾರಿಗೆ ರಿಪಬ್ಲಿಕ್ ಪ್ರಶ್ನೆ ಮಾಡ್ತಾ ಇದೆ. ಕೋಗಿಲು ಗ್ರಾಮದ ಸರ್ವೆ ನಂಬರ್ 99ರಲ್ಲಿ 14 ಎಕರೆ 36 ಗುಂಟೆಯನ್ನ ಬಿಬಿಎಂಪಿ ಅಂದಿನ ಬಿಬಿಎಂಪಿಗೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪರ್ಪಸ್ಗೆ ಅಂತ ಹಂಚಿಕೆ ಮಾಡಲಾಗಿದೆ, ಹಸ್ತಾಂತರ ಆಗಿದೆ. ಈಗ ಆಲ್ರೆಡಿ ಮುಕ್ಕಾಲು ಭಾಗ ನಾವು ಕಾಂಪೌಂಡ್ ಕೂಡ ನಿರ್ಮಾಣ ಮಾಡಿದ್ದೀವಿ. ಇಲ್ಲಿ ಬಯೋಮಿಥನೇಷನ್ ಪ್ಲಾಂಟು, ಕೋಕೋನಟ್ ಶ್ರೆಡ್ಡರ್, ಆಮೇಲೆ ಅನಿಮಲ್ ವೇಸ್ಟು, ಸ್ಯಾನಿಟರಿ ಪ್ಯಾಡ್ಸ್, ಇನ್ಸಿನೇಟರಿ, ಈ ತರ ಒಂದಷ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಲಿಕ್ಕೆ ಯೋಜನೆಯನ್ನು ಹಾಕೊಂಡಿದ್ದೀವಿ. ಇಲ್ಲಿ ಒತ್ತುವರಿ ಇತ್ತು, ಅದನ್ನು ನಾವು ಈ ತಿಂಗಳು 20ನೇ ತಾರೀಕು ತೆರವು ಮಾಡಿದ್ದೀವಿ. ಕಾಂಪೌಂಡ್ ಅದು ಶುರುವಾಗಿ 1 ವರ್ಷದಿಂದ ಕಾಮಗಾರಿ ನಡೀತಾ ಇದೆ. ಈ ಒತ್ತುವರಿ ಇದ್ದ ಕಾರಣ ಇಲ್ಲಿ ಕಾಂಪೌಂಡ್ ಆಗಿರಲಿಲ್ಲ. ಉಳಿದ ಭಾಗ 4 ಎಕರೆ ಒತ್ತುವರಿ. ಕೋಗಿಲು ಗ್ರಾಮದ ಸರ್ವೆ ನಂಬರ್ 99ರಲ್ಲಿ 14 ಎಕರೆ 36 ಗುಂಟೆಯನ್ನ ಬಿಬಿಎಂಪಿ ಅಂದಿನ ಬಿಬಿಎಂಪಿಗೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪರ್ಪಸ್ಗೆ ಅಂತ ಹಂಚಿಕೆ ಮಾಡಲಾಗಿದೆ, ಹಸ್ತಾಂತರ ಆಗಿದೆ. ಈಗ ಆಲ್ರೆಡಿ ಮುಕ್ಕಾಲು ಭಾಗ ನಾವು ಕಾಂಪೌಂಡ್ ಕೂಡ ನಿರ್ಮಾಣ ಮಾಡಿದ್ದೀವಿ. ಇಲ್ಲಿ ಬಯೋಮಿಥನೇಷನ್ ಪ್ಲಾಂಟು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸತಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೋಗಿಲು ಲೇಔಟ್ ನಿಂದನೇ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು. ಸತಾರ್, ಈಗ ಯಾವೆಲ್ಲ ದಾಖಲೆಗಳನ್ನ ಈಗ ಸಂಗ್ರಹಿಸಿದ್ದಾರೆ ನೋಡಿ, ಯಾವ ಆಧಾರದಲ್ಲಿ ದಾಖಲೆಯನ್ನ ಸಂಗ್ರಹಿಸಿದ್ದಾರೆ ಅನ್ನೋದು ಪ್ರಶ್ನೆ ಆಗುತ್ತೆ. ಯಾಕೆಂತಂದ್ರೆ ನಾನು ಕೂಡ ಬಂದಿದ್ದೆ, ಅಲ್ಲಿ ಪ್ರತಿಯೊಬ್ಬರ ಬಳಿ ಆಧಾರ್ ಕಾರ್ಡ್ ಇದೆ, ಪಾನ್ ಕಾರ್ಡ್ ಇದೆ, ವೋಟರ್ ಐಡಿ ಇದೆ, ಬಿಲ್ಗಳಿದಾವೆ, ತಾತ್ಕಾಲಿಕವಾದಂತಹ ಪತ್ರಗಳು ಸಿಕ್ಕಿದೆ, ಇದೆಲ್ಲವೂ ಇದೆ ಅಂದಮೇಲೆ ಅವರು ಯಾವ ಆಧಾರದಲ್ಲಿ ಅದನ್ನ ಸಂಗ್ರಹಿಸಿದ್ದಾರೆ? ನಾಗೇಂದ್ರ ಬಾಬು, ಒಟ್ಟು 5 ದಾಖಲಾತಿಯನ್ನು ಪರಿಶೀಲನೆ ಮಾಡುವಂತಹ ಒಂದು ಕೆಲಸ ಆಗ್ತಾ ಇದೆ. ಒಂದು ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ವೋಟರ್ ಐಡಿ, ಕರೆಂಟ್ ಬಿಲ್ ಜೊತೆಗೆ ಇತ್ತೀಚಿನ ತಾತ್ಕಾಲಿಕವಾಗಿರುವಂತಹ ಆದೇಶ ಪ್ರತಿಯನ್ನು ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇವರು ಯಾವ ಬೇಸ್ ಮೇಲೆ ಮಾಡ್ತಾ ಇದ್ದಾರೆ ಅಂದ್ರೆ, ಈಗ ಮೊದಲ ಹಂತವಾಗಿ ಪ್ರತಿಯೊಬ್ಬರ ಬಳಿ ಹತ್ರ ಹೋಗಿಯೂ ಕೂಡ ಒಂದು ಡಾಕ್ಯುಮೆಂಟ್ ಅನ್ನು ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅವರ ಬಳಿ ಇರುವಂತಹ ದಾಖಲಾತಿಯನ್ನು ಮೊದಲ ಹಂತವಾಗಿ ಪ್ರತಿಯೊಬ್ಬರ ಹತ್ರ ಏನೇನು ದಾಖಲಾತಿ ಅನ್ನೋದನ್ನು ವೆರಿಫೈ ಮಾಡ್ತಾ ಇದ್ದಾರೆ. ತದನಂತರದಲ್ಲಿ ಇವರಲ್ಲಿರುವಂತಹ ಈ ಒಂದು ಡಾಕ್ಯುಮೆಂಟ್ ಏನಿದೆ ಅದು ಎಷ್ಟರ ಮಟ್ಟಿಗೆ ಅದರಲ್ಲಿ ಅಸಲಿಯತ್ತಿದೆ. ಯಾಕಂದ್ರೆ ಇವರು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವರ ಅಥವಾ ಬೇರೆ ಕಡೆಯಿಂದ ಬಂದವರ? ಬೇರೆ ಕಡೆಯಿಂದ ಬಂದವರಾಗಿದ್ರೆ ಯಾವ ವರ್ಷ ಇವರ ಕೈಗೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಸೇರುತ್ತೆ? ಯಾಕಂದ್ರೆ ಇತ್ತೀಚಿನ ವೋಟರ್ ಐಡಿಯಲ್ಲಿ ಕೂಡ ಒಂದಿಷ್ಟು ಬದಲಾವಣೆ ಆಗಿದೆ. ಇವರಲ್ಲಿರುವಂತಹ ವೋಟರ್ ಕಾರ್ಡ್ ಐಡಿ ಏನಿದೆ ಅದು ಈ ಹಿಂದಿನದ್ದ ಅಲ್ಲ ಇತ್ತೀಚೆಗಾಗಿರೋದು ಅನ್ನೋದನ್ನು ಕೂಡ ವೆರಿಫೈ ಮಾಡ್ತಾ ಇದ್ದಾರೆ. ಇವರ ಮೂಲ ಎಲ್ಲಿದೆ ಅನ್ನೋದನ್ನು ಕೂಡ ಇವರು ವೆರಿಫೈ ಮಾಡ್ತಾ ಇದ್ದಾರೆ. ಅಂದ್ರೆ ಆಧಾರ್ ಕಾರ್ಡ್ ನಿಮ್ಗೆ ಯಾವ ವರ್ಷ ಆಯ್ತು, ಅದಕ್ಕಿಂತ ಮುಂಚೆ ನೀವು ಎಲ್ಲಿ ವಾಸ ಇದ್ರೆ ಅದರ ಡಾಕ್ಯುಮೆಂಟ್ ಏನು, ಮತ್ತೆ ಇವರೆಲ್ಲ ಅಂದ್ರೆ ಇಲ್ಲೇ ಇವರು ಹುಟ್ಟಿ ಇಲ್ಲೇ ಬೆಳೆದಿದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದಿಷ್ಟು ಜನ ಮಕ್ಕಳಿದ್ರೆ ಅವರ ಸ್ಕೂಲ್ ಡಾಕ್ಯುಮೆಂಟ್ ಆಗಿರ್ಬೋದು, ಇಲ್ಲೇ ಯಾವ್ದಾದ್ರು ಸರ್ಕಾರಿ ಶಾಲೆಯಲ್ಲಿ ಓದಿದ್ರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದನ್ನು ಕೂಡ ವೆರಿಫೈ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟು 5 ಟೀಮ್ಗಳಾಗಿ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೆಲಸ ಆಗ್ತಾ ಇದೆ. ಒಂದು ಕಂದಾಯ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ, ಜೊತೆಗೆ ಜಿಬಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ, ಜಿಲ್ಲಾಡಳಿತದಿಂದ ಆಗ್ತಾ ಇದೆ, ಜೊತೆಗೆ ಇಲ್ಲಿರುವಂತಹ ಎನ್ಜಿಒಗಳು ಕೂಡ ಇದೀಗ ಅವರ ಸಹಾಯದಿಂದ ಕೂಡ ಡಾಕ್ಯುಮೆಂಟ್ ವೆರಿಫೈ ಮಾಡುವಂತಹ ಕೆಲಸ ಆಗುತ್ತೆ. ಹಾಗಾದ್ರೆ ಇಲ್ಲಿರುವಂತಹ ಈಗ ಇವರಿಗೆ ಫ್ಲಾಟ್ ಭಾಗ್ಯ ಸಿಕ್ಕಿದೆ ನಿಜ, ಬಟ್ ಅದು ಎಲ್ರಿಗೂ ಸಿಗುತ್ತಾ ಅನ್ನೋದ್ರೆ ಖಂಡಿತ ಅಲ್ಲ. ಯಾರು ಇಲ್ಲಿಯ ನಿವಾಸಿಗಳು ಈ ಒಂದು
ಕೆಲವೊಂದು ಅಂದ್ರೆ ಮೂಲ ನಿವಾಸಿಗಳಿದ್ದಾರೆ ಅವರಿಗೆ ಮಾತ್ರ ಫ್ಲಾಟ್ ಬಾಗಿ ಕೊಡ್ತಾರೆ. ಅದರ ಹೊರತಾಗಿ ಉದಾಹರಣೆಗೆ ಇಲ್ಲಿ ಕಾಶ್ಮೀರದಿಂದ ಬಂದವರಿದ್ದಾರೆ, ಯುಪಿಯಿಂದ ಬಂದವರಿದ್ದಾರೆ, ಕನ್ನಡಿಗರಿದ್ದಾರೆ. ಈ ಕನ್ನಡಿಗರನ್ನು ಮತ್ತು ಕಾಶ್ಮೀರವನ್ನು ಒಂದೇ ತಕ್ಕಡಿಯಲ್ಲಿ ತೂಗಬಾರದು ಅನ್ನೋ ಆಕ್ರೋಶ ಏನಿದೆ ಈಗಾಗಲೇ ಇರುವಂತಹ ಸ್ಥಳೀಯರು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ನಾವು 50 ವರ್ಷಗಳಿಂದ ಇಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ. ಇತ್ತೀಚೆಗೆ ಒಂದಿಷ್ಟು ಜನ ಕಾಶ್ಮೀರದಿಂದ ಬಂದಿದ್ದಾರೆ. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಇನ್ವೆಸ್ಟಿಗೇಷನ್ ಕೂಡ ಮಾಡಿತ್ತು. ಅವರಿಗೂ ನಮ್ಮನ್ನು ಒಂದೇ ತಕ್ಕಡಿಯಲ್ಲಿ ತೂಗಬೇಡಿ, ಅವರದ್ದೇನಿದೆ ಅವರು ಸಪರೇಟ್ ಆಗಿ ಅವರಿಗೆ ಬೇಕಾದಂದ್ರೆ ಅವರ ಮೂಲ ನಿವಾಸಿಗಳಲ್ಲ, ನಾವು ಇಲ್ಲಿ 50 ವರ್ಷಗಳಿದೆ, ಮೊದಲ ಹಂತವಾಗಿ ನಮಗೆ ಆದ್ಯತೆ ಕೊಡಿ ಅನ್ನೋ ಮನವಿಯನ್ನು ಕೂಡ ಈಗಾಗಲೇ ಇಲ್ಲಿರುವಂತಹ ಅಧಿಕಾರಿಗಳಿಗೆ ಸ್ಥಳೀಯರು ನೀಡಿದ್ದಾರೆ. ಬಟ್ ಇಲ್ಲಿ ಪ್ರಾಥಮಿಕವಾಗಿ ಸಿಗ್ತಿರೋ ಮಾಹಿತಿ ಪ್ರಕಾರ ಯಾವುದೇ ಕೂಡ ಅನ್ಯ ರಾಜ್ಯದ ಯಾವುದೇ ವ್ಯಕ್ತಿಗಳು ಕೂಡ ಇಲ್ಲಿ ಫ್ಲಾಟ್ ಇರುವ ಒಂದು ಪುನರ್ವಸತಿ ವ್ಯವಸ್ಥೆ ಇಲ್ಲ. ಅಂದ್ರೆ ನಿನ್ನೆ ಸಿಎಂ ಅವರು ಇದೇ ವಿಚಾರ ಪ್ರಸ್ತಾಪ ಮಾಡಿದ್ರು, ನಾವು ಪುನರ್ವಸತಿ ವ್ಯವಸ್ಥೆಯನ್ನು ಕಲ್ಪಿಸ್ತೇವೆ, ಬಟ್ ಅದಕ್ಕೆ ಬೇಕಂತ ಪ್ರಾಪರ್ ಡಾಕ್ಯುಮೆಂಟ್ ಬೇಕು ಅಂತ ಸ್ಪಷ್ಟವಾಗಿ ಹೇಳಿದ್ರು. ಅದರ ಇನ್ಸೈಡ್ ಮಾಹಿತಿ ಪ್ರಕಾರ ಯಾವುದೇ ರೀತಿ ಹೊರ ರಾಜ್ಯದ ಯಾವುದೇ ವ್ಯಕ್ತಿಗಳು ಕೂಡ ಫ್ಲಾಟ್ ಅಥವಾ ಪುನರ್ವಸತಿ ಸೌಲಭ್ಯ ಸಿಗಲ್ಲ. ಬಟ್ ಇಲ್ಲೇ ಇರುವಂತಹ ಸರಿಸುಮಾರು 50 ವರ್ಷಗಳಿಂದ ಇಲ್ಲೇ ವಾಸವಾಗಿರುವಂತಹ ಇಲ್ಲೇ ಮೂಲ ನಿವಾಸಿಗಳಿಂದ ಅವರಿಗೆ ಮಾತ್ರ ಸಿಗುತ್ತೆ. ಹೊರ ರಾಜ್ಯದಿಂದ ಬಂದಂತಹ ಯಾವುದೇ ವ್ಯಕ್ತಿಗಳಿಗೆ ಫ್ಲಾಟ್ ಕೊಡಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನು ಈಗಾಗಲೇ ಅಧಿಕಾರಿಗಳು ಕೂಡ ನೀಡಿದ್ದಾರೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಸತಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿದ್ದಂತಹ ಫಕೀರ್ ಬಡಾವಣೆಯ ನಿವಾಸಿಗಳಿಗೆ ಸರ್ಕಾರದಿಂದ ಈಗ ಫ್ಲಾಟ್ ಭಾಗ್ಯ ಸಿಕ್ಕಿದೆ. ದಾಖಲಾತಿಗಳ ಸಂಗ್ರಹ ಈಗ ಆರಂಭ ಆಗಿದೆ. ದಾಖಲೆಗಳ ಸಂಗ್ರಹಕ್ಕೆ 5 ತಂಡಗಳ ನಿಯೋಜನೆ ಮಾಡಲಾಗಿದೆ. ಜಿಬಿಎ ತಹಶೀಲ್ದಾರ್ ಕಚೇರಿ ಸಿಬ್ಬಂದಿಯಿಂದ ಈ ದಾಖಲೆಗಳ ಸಂಗ್ರಹ ಕಾರ್ಯ ಆರಂಭಗೊಂಡಿದೆ. ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಘನತ್ಯಾಜ್ಯ ನಿರ್ವಹಣೆಗೆ ಜಾಗವನ್ನ ಹಸ್ತಾಂತರ ಮಾಡಲಾಗಿತ್ತು. 14 ಎಕರೆ 38 ಗುಂಟೆ ಜಾಗ ಹಸ್ತಾಂತರ ಆಗಿತ್ತು. ಒತ್ತುವರಿ ಕಾರಣ ಕಾಂಪೌಂಡ್ ಹಾಕೋಕೆ ಆಗಿರಲಿಲ್ಲ. ಘನತ್ಯಾಜ್ಯ ನಿರ್ವಹಣೆ ಸಂಸ್ಥೆ ಅಧಿಕಾರಿ ಕರೀಗೌಡ ಅವರು ಕೊಟ್ಟಂತ ಹೇಳಿಕೆ ಇದು. ಒತ್ತುವರಿ ಆಗಿದ್ರು ಇಷ್ಟು ದಿನ ಯಾಕೆ ಸುಮ್ಮನಿದ್ರಿ? ಘನತ್ಯಾಜ್ಯ ನಿರ್ವಹಣೆ ಸಂಸ್ಥೆ ಅಧಿಕಾರಿಗೆ ರಿಪಬ್ಲಿಕ್ ಪ್ರಶ್ನೆ ಮಾಡ್ತಾ ಇದೆ. ಕೋಗಿಲು ಗ್ರಾಮದ ಸರ್ವೆ ನಂಬರ್ 99ರಲ್ಲಿ 14 ಎಕರೆ 36 ಗುಂಟೆಯನ್ನ ಬಿಬಿಎಂಪಿ ಅಂದಿನ ಬಿಬಿಎಂಪಿಗೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪರ್ಪಸ್ಗೆ ಅಂತ ಹಂಚಿಕೆ ಮಾಡಲಾಗಿದೆ, ಹಸ್ತಾಂತರ ಆಗಿದೆ. ಈಗ ಆಲ್ರೆಡಿ ಮುಕ್ಕಾಲು ಭಾಗ ನಾವು ಕಾಂಪೌಂಡ್ ಕೂಡ ನಿರ್ಮಾಣ ಮಾಡಿದ್ದೀವಿ. ಇಲ್ಲಿ ಬಯೋಮಿಥನೇಷನ್ ಪ್ಲಾಂಟು, ಕೋಕೋನಟ್ ಶೆಡ್ಡರ್, ಆಮೇಲೆ ಅನಿಮಲ್ ವೇಸ್ಟ್, ಸ್ಯಾನಿಟರಿ ಪ್ಯಾಡ್, ಇನ್ಸಿನೇಟರ್, ಈ ತರ ಒಂದಷ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಲಿಕ್ಕೆ ಯೋಜನೆಯನ್ನು ಹಾಕೊಂಡಿದ್ದೀವಿ. ಇಲ್ಲಿ ಒತ್ತುವರಿ ಇತ್ತು, ಅದನ್ನು ನಾವು ಈ ತಿಂಗಳು 20ನೇ ತಾರೀಕು ತೆರವು ಮಾಡಿದ್ದೀವಿ. ಕಾಂಪೌಂಡ್ ಅದು ಶುರುವಾಗಿ 1 ವರ್ಷದಿಂದ ಕಾಮಗಾರಿ ನಡೀತಾ ಇದೆ. ಈ ಒತ್ತುವರಿ ಇದ್ದ ಕಾರಣ ಇಲ್ಲಿ ಕಾಂಪೌಂಡ್ ಆಗಿರಲಿಲ್ಲ. ಉಳಿದ ಭಾಗ 4 ಎಕರೆ ಒತ್ತುವರಿ. ಕೋಗಿಲು ಗ್ರಾಮದ ಸರ್ವೆ ನಂಬರ್ 99ರಲ್ಲಿ 14 ಎಕರೆ 36 ಗುಂಟೆಯನ್ನ ಬಿಬಿಎಂಪಿ ಅಂದಿನ ಬಿಬಿಎಂಪಿಗೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪರ್ಪಸ್ಗೆ ಅಂತ ಹಂಚಿಕೆ ಮಾಡಲಾಗಿದೆ, ಹಸ್ತಾಂತರ ಆಗಿದೆ. ಈಗ ಆಲ್ರೆಡಿ ಮುಕ್ಕಾಲು ಭಾಗ ನಾವು ಕಾಂಪೌಂಡ್ ಕೂಡ ನಿರ್ಮಾಣ ಮಾಡಿದ್ದೀವಿ. ಇಲ್ಲಿ ಬಯೋಮಿಥನೇಷನ್ ಪ್ಲಾಂಟ್. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸತಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೋಗಿಲು ಲೇಔಟ್ ನಿಂದನೆ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು. ಸತಾರ್, ಈಗ ಯಾವೆಲ್ಲ ದಾಖಲೆಗಳನ್ನ ಈಗ ಸಂಗ್ರಹಿಸಿದ್ದಾರೆ ನೋಡಿ, ಯಾವ ಆಧಾರದಲ್ಲಿ ದಾಖಲೆಯನ್ನ ಸಂಗ್ರಹಿಸಿದ್ದಾರೆ ಅನ್ನೋದು ಪ್ರಶ್ನೆ ಆಗುತ್ತೆ. ಯಾಕೆಂತಂದ್ರೆ ನಾನು ಕೂಡ ಬಂದಿದ್ದೆ, ಅಲ್ಲಿ ಪ್ರತಿಯೊಬ್ಬರ ಬಳಿ ಆಧಾರ್ ಕಾರ್ಡ್ ಇದೆ, ಪಾನ್ ಕಾರ್ಡ್ ಇದೆ, ವೋಟರ್ ಐಡಿ ಇದೆ, ಬಿಲ್ಗಳಿದಾವೆ, ತಾತ್ಕಾಲಿಕವಾದಂತಹ ಪತ್ರಗಳು ಸಿಕ್ಕಿದೆ, ಇದೆಲ್ಲವೂ ಇದೆ ಅಂದಮೇಲೆ ಅವರು ಯಾವ ಆಧಾರದಲ್ಲಿ ಅದನ್ನ ಸಂಗ್ರಹಿಸಿದ್ದಾರೆ? ನಾಗೇಂದ್ರ ಬಾಬು, ಒಟ್ಟು 5 ದಾಖಲಾತಿಯನ್ನು ಪರಿಶೀಲನೆ ಮಾಡುವಂತಹ ಒಂದು ಕೆಲಸ ಆಗ್ತಾ ಇದೆ. ಒಂದು ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ವೋಟರ್ ಐಡಿ,
ಕರೆಂಟ್ ಬಿಲ್ ಜೊತೆಗೆ ಇತ್ತೀಚಿನ ತಾತ್ಕಾಲಿಕವಾಗಿರುವಂತಹ ಆದೇಶ ಪ್ರತಿಯನ್ನು ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇವರು ಯಾವ ಬೇಸ್ ಮೇಲೆ ಮಾಡ್ತಾ ಇದ್ದಾರೆ ಅಂದ್ರೆ, ಈಗ ಮೊದಲ ಹಂತವಾಗಿ ಪ್ರತಿಯೊಬ್ಬರ ಬಳಿ ಹತ್ರ ಹೋಗಿಯೂ ಕೂಡ ಡಾಕ್ಯುಮೆಂಟ್ ಅನ್ನು ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅವರ ಬಳಿ ಇರುವಂತಹ ದಾಖಲಾತಿಯನ್ನು ಮೊದಲ ಹಂತವಾಗಿ ಪ್ರತಿಯೊಬ್ಬರ ಹತ್ರ ಏನೇನು ದಾಖಲಾತಿ ಅನ್ನೋದನ್ನು ವೆರಿಫೈ ಮಾಡ್ತಾ ಇದ್ದಾರೆ. ತದನಂತರದಲ್ಲಿ ಇವರಲ್ಲಿರುವಂತಹ ಈ ಒಂದು ಡಾಕ್ಯುಮೆಂಟ್ ಏನಿದೆ ಅದು ಎಷ್ಟರ ಮಟ್ಟಿಗೆ ಅದರಲ್ಲಿ ಅಸಲಿಯತ್ತಿದೆ, ಯಾಕಂದ್ರೆ ಇವರು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವರ ಅಥವಾ ಬೇರೆ ಕಡೆಯಿಂದ ಬಂದವರ, ಬೇರೆ ಕಡೆಯಿಂದ ಬಂದವರಾಗಿದ್ರೆ ಯಾವ ವರ್ಷ ಇವರ ಕೈಗೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಸೇರುತ್ತೆ. ಯಾಕಂದ್ರೆ ಇತ್ತೀಚಿನ ವೋಟರ್ ಐಡಿಯಲ್ಲಿ ಕೂಡ ಒಂದಿಷ್ಟು ಬದಲಾವಣೆ ಆಗಿದೆ. ಇವರಲ್ಲಿರುವಂತಹ ವೋಟರ್ ಕಾರ್ಡ್ ಐಡಿ ಏನಿದೆ ಅದು ಈ ಹಿಂದಿನದ್ದ ಅಲ್ಲ ಇತ್ತೀಚೆಗಾಗಿರೋದು ಅನ್ನೋದನ್ನು ಕೂಡ ವೆರಿಫೈ ಮಾಡ್ತಾ ಇದ್ದಾರೆ. ಇವರ ಮೂಲ ಎಲ್ಲಿದೆ ಅನ್ನೋದನ್ನು ಕೂಡ ಇವರು ವೆರಿಫೈ ಮಾಡ್ತಾ ಇದ್ದಾರೆ. ಅಂದ್ರೆ ಆಧಾರ್ ಕಾರ್ಡ್ ನಿಮ್ಗೆ ಯಾವ ವರ್ಷ ಆಯ್ತು, ಅದಕ್ಕಿಂತ ಮುಂಚೆ ನೀವು ಎಲ್ಲಿ ವಾಸ ಇದ್ರೆ ಅದರ ಡಾಕ್ಯುಮೆಂಟ್ ಏನು, ಮತ್ತೆ ಇವರೆಲ್ಲ ಅಂದ್ರೆ ಇಲ್ಲೇ ಇವರು ಹುಟ್ಟಿ ಇಲ್ಲೇ ಬೆಳೆದಿದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದಿಷ್ಟು ಜನ ಮಕ್ಕಳಿದ್ರೆ ಅವರ ಸ್ಕೂಲ್ ಡಾಕ್ಯುಮೆಂಟ್ ಆಗಿರ್ಬೋದು, ಇಲ್ಲೇ ಯಾವ್ದಾದ್ರು ಸರ್ಕಾರಿ ಶಾಲೆಯಲ್ಲಿ ಓದಿದ್ರ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದನ್ನು ಕೂಡ ವೆರಿಫೈ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟು 5 ಟೀಮ್ಗಳಾಗಿ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೆಲಸ ಆಗ್ತಾ ಇದೆ. ಒಂದು ಕಂದಾಯ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ, ಜೊತೆಗೆ ಜಿಬಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ, ಜಿಲ್ಲಾಡಳಿತದಿಂದ ಆಗ್ತಾ ಇದೆ, ಜೊತೆಗೆ ಇಲ್ಲಿರುವಂತಹ ಎನ್ಜಿಒಗಳು ಕೂಡ ಇದೀಗ ಅವರ ಸಹಾಯದಿಂದ ಕೂಡ ಡಾಕ್ಯುಮೆಂಟ್ ವೆರಿಫೈ ಮಾಡುವಂತಹ ಕೆಲಸ ಆಗುತ್ತೆ. ಹಾಗಾದ್ರೆ ಇಲ್ಲಿರುವಂತಹ ಈಗ ಇವರಿಗೆ ಫ್ಲಾಟ್ ಭಾಗ್ಯ ಸಿಕ್ಕಿದೆ ನಿಜ, ಬಟ್ ಅದು ಎಲ್ರಿಗೂ ಸಿಗುತ್ತಾ ಅನ್ನೋದ್ರೆ ಖಂಡಿತ ಅಲ್ಲ. ಯಾರು ಇಲ್ಲಿಯ ನಿವಾಸಿಗಳು ಈ ಒಂದು ಅಂದ್ರೆ ಮೂಲ ನಿವಾಸಿಗಳಿದ್ರೆ ಅವರಿಗೆ ಮಾತ್ರ ಫ್ಲಾಟ್ ಭಾಗ್ಯ ಕೊಡ್ತಾರೆ. ಅದರ ಹೊರತಾಗಿ ಉದಾಹರಣೆಗೆ ಇಲ್ಲಿ ಕಾಶ್ಮೀರದಿಂದ ಬಂದವರಿದ್ದಾರೆ, ಯುಪಿಯಿಂದ ಬಂದವರಿದ್ದಾರೆ, ಕನ್ನಡಿಗರಿದ್ದಾರೆ. ಈ ಕನ್ನಡಿಗರನ್ನು ಮತ್ತು ಕಾಶ್ಮೀರವನ್ನು ಒಂದೇ ತಕ್ಕಡಿಯಲ್ಲಿ ತೂಗಬಾರದು ಅನ್ನೋ ಆಕ್ರೋಶ ಏನಿದೆ ಈಗಾಗಲೇ ಇರುವಂತಹ ಸ್ಥಳೀಯರು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ನಾವು 50 ವರ್ಷಗಳಿಂದ ಇಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ. ಇತ್ತೀಚೆಗೆ ಒಂದಿಷ್ಟು ಜನ ಕಾಶ್ಮೀರದಿಂದ ಬಂದಿದ್ದಾರೆ. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಇನ್ವೆಸ್ಟಿಗೇಷನ್ ಕೂಡ ಮಾಡಿತ್ತು. ಅವರಿಗೂ ನಮ್ಮನ್ನು ಒಂದೇ ತಕ್ಕಡಿಯಲ್ಲಿ ತೂಗಬೇಡಿ, ಅವರದ್ದೇನಿದೆ ಅವರು ಸಪರೇಟ್ ಆಗಿ ಅವರಿಗೆ ಬೇಕಾದ್ರೆ ಅವರ ಮೂಲ ನಿವಾಸಿಗಳಲ್ಲ, ನಾವು ಇಲ್ಲಿ 50 ವರ್ಷಗಳಿದೆ, ಮೊದಲ ಹಂತವಾಗಿ ನಮಗೆ ಆದ್ಯತೆ ಕೊಡಿ ಅನ್ನೋ ಮನವಿಯನ್ನು ಕೂಡ ಈಗಾಗಲೇ ಇಲ್ಲಿರುವಂತಹ ಅಧಿಕಾರಿಗಳಿಗೆ ಸ್ಥಳೀಯರು ನೀಡಿದ್ದಾರೆ. ಬಟ್ ಇಲ್ಲಿ ಪ್ರಾಥಮಿಕವಾಗಿ ಸಿಗ್ತಿರೋ ಮಾಹಿತಿ ಪ್ರಕಾರ ಯಾವುದೇ ಕೂಡ ಅನ್ಯ ರಾಜ್ಯದ ಯಾವುದೇ ವ್ಯಕ್ತಿಗಳು ಕೂಡ ಇಲ್ಲಿ ಫ್ಲಾಟ್ ಇರೋ ಒಂದು ಪುನರ್ವಸತಿ ವ್ಯವಸ್ಥೆ ಇಲ್ಲ. ಅಂದ್ರೆ ನಿನ್ನೆ ಸಿಎಂ ಅವರು ಇದೇ ವಿಚಾರ ಪ್ರಸ್ತಾಪ ಮಾಡಿದ್ರು, ಪುನರ್ವಸತಿ ವ್ಯವಸ್ಥೆಯನ್ನು ಕಲ್ಪಿಸಿದೆ, ಬಟ್ ಅದಕ್ಕೆ ಬೇಕಂತ ಪ್ರಾಪರ್ ಡಾಕ್ಯುಮೆಂಟ್ ಬೇಕು ಅಂತ ಸ್ಪಷ್ಟವಾಗಿ ಹೇಳಿದ್ರು. ಅದರ ಇನ್ಸೈಡ್ ಮಾಹಿತಿ ಪ್ರಕಾರ ಯಾವುದೇ ರೀತಿ ಹೊರ ರಾಜ್ಯದ ಯಾವುದೇ ವ್ಯಕ್ತಿಗಳು ಕೂಡ ಫ್ಲಾಟ್ ಅಥವಾ ಪುನರ್ವಸತಿ ಸೌಲಭ್ಯ ಸಿಗಲ್ಲ. ಬಟ್ ಇಲ್ಲೇ ಇರುವಂತಹ ಸರಿಸುಮಾರು 50 ವರ್ಷಗಳಿಂದ ಇಲ್ಲೇ ವಾಸವಾಗಿರುವಂತಹ ಇಲ್ಲೇ ಮೂಲ ನಿವಾಸಿಗಳಿಂದ ಅವರಿಗೆ ಮಾತ್ರ ಸಿಗುತ್ತೆ. ಹೊರ ರಾಜ್ಯದಿಂದ ಬಂದಂತಹ ಯಾವುದೇ ವ್ಯಕ್ತಿಗಳಿಗೆ ಫ್ಲಾಟ್ ಕೊಡಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನು ಈಗಾಗಲೇ ಅಧಿಕಾರಿಗಳು ಕೂಡ ನೀಡಿದ್ದಾರೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಸತಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.